ಕರ್ನಾಟಕದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರನ್ನು ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ HSR ಲೇಔಟ್ ನಿವಾಸದಲ್ಲಿ ಪತ್ನಿ ಹಾಗೂ ಮಗಳೇ 10 ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಂದಿದ್ದಾರೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಬಳಿಕ ಕಟ್ಟಿ ಹಾಕಿ ಆಮೇಲೆ ಚಾಕುವಿನಿಂದ 8 ರಿಂದ 10 ಬಾರಿ ಇರಿದು ಕೊಲೆ ಮಾಡಿದ್ದಾರೆ. ಮುಖಕ್ಕೆ ಬಟ್ಟೆಯನ್ನೂ ಕಟ್ಟಿದ್ದಾರೆ. ಮನೆಯಲ್ಲೇ 2 ಕಾರು ಸಿಕ್ಕಿದ್ದು ಪತ್ನಿ ಹಾಗೂ ಮಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. 2017ರಲ್ಲಿ ನಿವೃತ್ತಿಯಾಗಿದ್ದ ಓಂ ಪ್ರಕಾಶ್ ಹೆಂಡತಿ ಹಾಗೂ 2 ಮಕ್ಕಳ ಜೊತೆ ನೆಮ್ಮದಿಯ ಬದುಕು ಕಟ್ಟಿಕೊಂಡಿದ್ರು. ಆದರೆ ಇತ್ತೀಚೆಗೆ ಪತ್ನಿ ಪಲ್ಲವಿ ಜೊತೆ ಜಗಳ ಶುರುವಾಗಿತ್ತಂತೆ. ದಾಂಡೇಲಿ ಬಳಿಯ ಆಸ್ತಿಯನ್ನ ಓಂ ಪ್ರಕಾಶ್ ತಮ್ಮ ತಂಗಿಗೆ ಕೊಟ್ಟ ವಿಷಯವಾಗಿ ಪ್ರತಿನಿತ್ಯವೂ ಜಗಳ ಮಾಡಿಕೊಳ್ತಿದ್ರು ಅಂತ ಹೇಳಲಾಗ್ತಿದೆ. ಇದೇ ವಿಷಯವಾಗಿ ಕೆಲ ತಿಂಗಳ ಹಿಂದೆ ಓಂ ಪ್ರಕಾಶ್ ಪತ್ನಿ ತಮ್ಮ ಮನೆಯ ಮುಂದೆಯೇ ಧರಣಿ ಕೂತಿದ್ರಂತೆ. ತಮ್ಮ ಗಂಡನಿಂದ ಅನ್ಯಾಯ ಆಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ HSR ಲೇಔಟ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿದ್ರಂತೆ. ಚಾಕುವಿನಿಂದ ಸಿಕ್ಕ ಜಾಗಕ್ಕೆ ಇರಿದು ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ ಬಳಿಕ ನ್ಯೂಸ್ 18ಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ. ಯಾವಾಗ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತೋ IPS ಅಧಿಕಾರಿಯ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಐ ಹ್ಯಾವ್ ಫಿನಿಶ್ ದ ಮಾನಿಸ್ಟರ್ ಅಂತ ಹೇಳಿದ್ರಂತೆ. ಈ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ. ಬೆಂಗಳೂರಿನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರಾತ್ರಿಯೇ ಓಂ ಪ್ರಕಾಶ್ ಮೃತದೇಹವನ್ನು ರವಾನಿಸಲಾಗಿದೆ. ಇವತ್ತು ಬೆಳಗ್ಗೆ 9:30ಕ್ಕೆ ಓಂ ಪ್ರಕಾಶ್ ರಾವ್ ಮರಣೋತ್ತರ ಪರೀಕ್ಷೆ ನೆರವೇರಲಿದೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ಹೆಬ್ಬಾಳದ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಚಿಂತನೆ ನಡೆಸಲಾಗಿದೆ. ಆದರೆ ಬಿಹಾರದಲ್ಲಿ 95 ವರ್ಷದ ತಂದೆ ಇದ್ದಾರೆ. ಹೀಗಾಗಿ ಅಲ್ಲಿಗೇನಾದರೂ ಶವವನ್ನು ಕೊಂಡೊಯ್ಯಬಹುದು ಅಂತ ಹೇಳಲಾಗ್ತಾ ಇದೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಮಾತಾಡಿದ್ದಾರೆ. ಸದ್ಯಕ್ಕೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ, FIR ದಾಖಲಿಸುತ್ತೇವೆ. ಮರಣೋತ್ತರ ಪರೀಕ್ಷೆ ಬಳಿಕ ಮಾಹಿತಿ ಸಿಗಲಿದೆ. 3 ಮನೆಯಲ್ಲಿದ್ದ ಬಗ್ಗೆ ಖಚಿತವಾಗಿ ಮಾಹಿತಿ ಇದೆ. ಪತ್ನಿ ಮಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ ಅಂತ ಹೇಳಿದರು. Om Prakash, ex-DG and IGP of Karnataka State, was received. Upon receipt of this information, immediately it was attended to. See, there is lot of blood loss, possibly that may be the reason for death. So sharp weapon has been used, it seems initially prima facie, because of which the death has happened. Are you taking anyone in custody, sir? Not yet. See, complaint is still getting formalized. Once the complaint is given, FIR will be registered. Every single aspect will be taken up, and once we are clear. ಇನ್ನು ಕೊಲೆ ಪ್ರಕರಣ ಕುರಿತು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ. ನನಗೆ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಮನೆಗೆ ಬರ್ತೀನಿ ಸರ್ ಅಂದ್ರೆ ಬೇಡ, ಮನೆಯಲ್ಲಿ ಮೇಡಮ್ ಇದ್ದಾರೆ ಅಂದ್ರು. ಆದರೆ ಕೊಲೆ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಿಲ್ಲ. ತುಂಬಾ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಯಾಕಂದರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಿರುತ್ತೆ ಅವ್ರಿಗೆ. ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು 5 ಸಲ 6 ಸಲ ದೂರವಾಣಿ ಕರೆ ಮಾಡಿ ಅವರೇ ಮಾತಾಡ್ತಾರೆ. 3 ಗಂಟೆ 10 ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು. ತುಂಬ ಚೆನ್ನಾಗಿ ಮಾತಾಡೋದು. ನನಗೆ ಭಾಳ ಒಂಥರ ಖುಷಿ ಆಯಿತು. ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ. ಸರ್ ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು. ಸರ್ ಯಾಕೆ ಅಂತ ಕೇಳಿದೆ. ಬೇಡ ಶ್ರೀನಿವಾಸ್, ಅದು ನಿಮ್ಗೆ ಗೊತ್ತಿದೆ, ಮನೆ ಹತ್ರ ಬೇಡ, ಮೇಡಮ್ ಅವ್ರು ಇರ್ತಾರಂತೆ. ಇನ್ನೊಂದೇನಪ್ಪ ಅಂತ ಹೇಳಿದೆ, ನಾನು ನೋಡಿದೆ, ಶವ ನೋಡಿದೆ, ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಓದಿ ನೋಡಿದೆ. ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಇದು ಚೂಪಾದ ಆಯುಧದಿಂದ ತಿಂದಿದ್ದಾರೆ. ನನಗೆ ಅದು ನೋಡಿ ಭಾಳ ಇದಾಯಿತು. ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು, ಬೀಭಿಸ್ತವಾಗಿ ಕೊಲೆ ಮಾಡಿದ್ದಾರೆ. ದೇಶ ಹಿಂದೆ ಏನು ಅಂತ ನನಗೆ ನಿಗೂಢತೆ ಇದೆ. ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೆ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ. ಇಲ್ಲಿ 2 ಕಡೆ ತಿವಿದಿದ್ದಾರೆ. ಮತ್ತೆ ಉಸಿರಾಟ ನಿಂತಿಲ್ಲ ಅನ್ಸುತ್ತೆ. ಇಲ್ಲಿ 2 ಕಡೆ ತಿವಿದ ನಂತರ ಇಲ್ಲಿ ಕೊಡ್ತಿರಲ್ಲ, ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನ್ಸುತ್ತೆ. ರಾಜ್ಯ ಬಿಜೆಪಿ ಹಮ್ಮಿಕೊಂಡಿದ್ದ ಜನಾಕ್ರೋಶ ಯಾತ್ರೆ ಇವತ್ತು ದಾವಣಗೆರೆಗೆ ಆಗಮಿಸಲಿದೆ. ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಬ್ಯಾನರ್ ಬಂಟಿಂಗ್ಸ್ಗಳು ರಾರಾಜಿಸುತ್ತವೆ. ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರ್ಯಾಲಿ ಆರಂಭವಾಗಲಿದೆ. ನಂತರ ಜಯದೇವ ವೃತ್ತದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ವಿಜಯೇಂದ್ರ ಅವರು ಹಾಗೇನೆ ಬಿಜೆಪಿ ನಾಯಕರು ಭಾಷಣವನ್ನ ಮಾಡಲಿದ್ದಾರೆ. ಇವತ್ತು ನಡೆಯುವ ಜನಾಕ್ರೋಶ ಯಾತ್ರೆಯಲ್ಲಿ ರೆಬೆಲ್ಸ್ ನಾಯಕರ ತಂಡದಲ್ಲಿ ಗುರುತಿಸಿಕೊಂಡ ಹರಿಹರ ಶಾಸಕ BP ಹರೀಶ್, ಮಾಜಿ ಸಂಸದ ಸಿದ್ದೇಶ್ವರ ಮಾತ್ರ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದಿಲ್ಲ. ಚಿಕ್ಕೋಡಿಯ RD ಕಾಲೇಜು ಮೈದಾನದಲ್ಲಿ ಗೊಲ್ಲ ಯಾದವ ಹಣಬರ ಸಂಘದ ಶತಮಾನೋತ್ಸವ ಸಮಾವೇಶ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ CM ಸಿದ್ದರಾಮಯ್ಯ, ಶ್ರೀಕೃಷ್ಣ ಜಯಂತಿ ಪ್ರಾರಂಭ ಮಾಡಿದ್ದು ನಾನು. ಜಾತಿಗಳು ನಿರ್ಮಾಣವಾಗಿದ್ದು ವೃತ್ತಿಯಿಂದ. ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು ಶಿಕ್ಷಣವನ್ನು ಪಡೆದುಕೊಳ್ಳಬೇಕು. ಹಿಂದುಳಿದ ಸಮಾಜಗಳ ಆರ್ಥಿಕ ಪ್ರಗತಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೇನೆ. ಎಲ್ಲರಿಗೂ ಸಮಾನ ಸಂಪತ್ತು ಹಂಚಿಕೆಗೆ ಪ್ರಯತ್ನ ಮಾಡ್ತಿದ್ದೇನೆ ಅಂತ ಹೇಳಿದರು.
ನಾಳೆ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಮಂಡ್ಯದ ನಾಗಮಂಗಲದ ದೊಡ್ಡಬಾಲ ಗ್ರಾಮಕ್ಕೆ ಭೇಟಿಯನ್ನ ಕೊಡಲಿದ್ದು, ಪೂರ್ವ ತಯಾರಿ ಹಿನ್ನೆಲೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ರು. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಡಿಸಿ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಲ್ಯಾಣ ಮಂಟಪವನ್ನು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು. ನಂತರ ಮಾತನಾಡಿದವರು, ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ, ಇಲ್ಲಿ ಯಾವುದು ಶಾಶ್ವತ ಅಲ್ಲ. ಆದವನು ಅಧಿಕಾರ ಕಳೆದುಕೊಳ್ತಾನೆ, ರಾಜಕಾರಣಿ ಆದವನು ಅಧಿಕಾರ ಕಳೆದುಕೊಳ್ತಾನೆ. ಟೀಕೆಗಳು ಸಾಯತ್ತೆ, ಮಾಡುವ ಕೆಲಸಗಳು ಉಳಿತವೆ. ಹೆಗಡೆ ಅವರು ಯಾವುದಕ್ಕೂ ಅಂಜುವ ಸಂದರ್ಭನೇ ಇಲ್ಲ ಅಂತ ಹೇಳಿದ್ರು. ಟೀಕೆಗಳು ಸಾಯ್ತವೆ, ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತದೆ. ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜೋ ಸಂದರ್ಭನೇ ಇಲ್ಲ. ನನ್ನಂಥ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ. ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ. ಸೊ ಅದರಿಂದ ಚಿಂತೆ ಮಾಡೋದು ಬೇಡ. ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ. ನನ್ನಂಥ ನೂರಾರು ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನು ನಿಮ್ಮನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳಿ ಒಂದು ಈ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಈ 3 ಕಲ್ಯಾಣ ಮಂಟಪಗಳನ್ನು ಉದ್ಘಾಟನೆ ಮಾಡೋಂಥ ಒಂದು ಭಾಗ್ಯ ನಂಗೆ ಸಿಗ್ತಲ್ಲ. ಇದು ನನ್ನ ಭಾಗ್ಯ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸಿ. ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ಕತ್ತರಿಸುವ ಪ್ರಕರಣದ ಕುರಿತಂತೆ ಮಾತನಾಡಿದ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್, ಈ ಘಟನೆಯನ್ನ ನಾನು ಖಂಡಿಸ್ತೇನೆ. ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಬಿಟ್ಟು ಬೇರೆಯವರಿಗೆ ಇಲ್ಲ ಎಂಬ ಸಂದೇಶವನ್ನ ಕೊಡ್ತಾ ಇದೆ. ಜನಿವಾರ ಒಂದು ಸಮಾಜದ ಗುರುತಲ್ಲ, ಅದು ಹಿಂದೂ ಸಮಾಜದ ಅವಿಭಾಜ್ಯ ಅಂಗ. ಮುಸ್ಲಿಮರಿಗೆ ಹಿಜಾಬ್ ಹಾಕಲು ತೊಂದರೆ ಇಲ್ಲ, ಆದರೆ ಒಳಗಡೆ ಜನಿವಾರ ಹಾಕಿದ್ರೆ ಕಾಂಗ್ರೆಸ್ನವರಿಗೆ ಏಕೆ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೇಲೆ ಆಕ್ಷನ್ ತೊಗೊಂಡ್ರೆ ನಡೆಯಂಗಿಲ್ಲ. ಬಾರಿ ಇದರಲ್ಲಿ ಅವರು ಶಾಣೆ. ಇವತ್ತು ಈ ರೀತಿ ಎಲ್ಲ ಗದ್ದಲ ಮಾಡಿ ಸಮಾಜ ಒಡೆಯುವಂಥ ಕೆಲಸ ಮಾಡಿ ಇವತ್ತು ಅವ್ರದ್ದು ಏನು ಮುಖ್ಯಮಂತ್ರಿ ಕುರ್ಚಿಗೆ ಏನು ತ್ರಾಸು ಬಂದೈತಿ ಅದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಅವ್ರು ಮಾಡ್ತಾರೆ. ಅಲ್ಲ, ಅವ್ರ ಮೇಲೆ ಇಮಿಡಿಯೇಟ್ಲಿ ಆ ರೀತಿ ಮಾಡಿದವ್ರನ್ನ ಡಿಸ್ಮಿಸ್ ಮಾಡಬೇಕು. ಸಸ್ಪೆಂಡ್ ಅಲ್ಲ, ಅವ್ರನ್ನ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡಬೇಕು. ಕೆಳಗಿನವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ನಡೆಯಂಗಿಲ್ಲ. ಮೇಲಿನವ್ರು ಸೀನಿಯರ್ ಮೇಲೆ ಆ್ಯಕ್ಷನ್ ಆಗ್ಬೇಕು ಇದ್ರ ಮೇಲೆ. ಆಮೇಲೆ ಮುಖ್ಯಮಂತ್ರಿಗೆ ಕ್ಷಮ ಕೇಳ್ಬೇಕು ಇದ್ರ ಬಗ್ಗೆ. ಅವಾಗ ಸಂದೇಶ ಸರಿ ಹೋಗ್ತೈತೆ. ಇದಕ್ಕೆ ಇಲ್ಲೂ ತನಕನೂ ಇಷ್ಟು ದೊಡ್ಡ ವಿಷಯ ಆದರೂ ಕೂಡ ಮುಖ್ಯಮಂತ್ರಿಗಳು ಏನೋ ಆಗ್ಲಿಲ್ದಂಗೆ ಅಡ್ಡಾಡ್ತಾರೆ. ರಾಹುಲ್ ಗಾಂಧಿ ಮಾತು ಕೇಳಿದ್ರೆ ಸಿದ್ದರಾಮಯ್ಯ ನೆಗೆದು ಬಿದ್ದು ಹೋಗ್ತಾರೆ ಅನ್ನುವ ಜೋಶಿ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು, ಈ ರೀತಿ ಮಾತನಾಡೋದು ಅದು ಅವರ ಬಾಯಿಗೆ ಸರಿ ಅನ್ಸುತ್ತೆ. ಈ ದೇಶ ನೆಗೆದು ಬಿದ್ದು ಹೋಗಿದೆಯಲ್ಲ, ಅದಕ್ಕೇನು ಹೇಳ್ತಾರೆ? ಅವರ ಆಶೀರ್ವಾದದಿಂದ 2 ಬಾರಿ ಸಿಎಂ ಆಗಿದ್ದಾರೆ. ರಾಹುಲ್ ಗಾಂಧಿ ಭಸ್ಮಾಸುರವಾದರೆ ಮೋದಿ ಅವರು ಏನಂತೆ 11 ವರ್ಷ ಅಧಿಕಾರದಲ್ಲಿದ್ದಾರಲ್ಲ, ಏನು ಮಾಡಿದ್ದಾರೆ? ಅವರಿಗೆ ಅನುಕೂಲವಾಗುವ ವಿಷಯಗಳ ಬಗ್ಗೆ ಮಾತ್ರ ಬಿಜೆಪಿ ನಾಯಕರು ಮಾತಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಯಾರ ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ. ಈಗ ಮೋದಿ ಅವ್ರಿಗೆ ಕಳೆದ 11 ವರ್ಷ ಏನು ಆಡಳಿತ ನಡೀತಾ ಇದೆ, ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಅದ್ರ ಬಗ್ಗೆ ಹೆಂಗೆ? ಈಗ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ಸಿದ್ದರಾಮಯ್ಯ ಅವರು ನೆಗೆದು ಬಿದ್ದು ಹೋಗ್ತಾ ಇರತಕ್ಕಂಥ ಮಾತೇನಿದೆಯಲ್ಲ, ಇದು ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಗೊತ್ತಿಲ್ಲ. ಇವತ್ತು ಅವ್ರ ಆಶೀರ್ವಾದದಿಂದನೇ, ರಾಹುಲ್ ಗಾಂಧಿ ಅವರ ಸಹಮತದಿಂದನೇ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 2 ಬಾರಿ ಅಪೋಸಿಷನ್ ಲೀಡರ್ ಕೂಡ ಆಗಿದ್ದಾರೆ. ಈಗ 11 ವರ್ಷದಲ್ಲಿ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಇದ್ರ ಬಗ್ಗೆ ಮಾತಾಡ್ತಾರ? ಅದೇ ಈಗ ಮತ್ತೆ ಮೋದಿ ಅವ್ರು ಏನಂತೆ ಭಸ್ಮಾಸುರ ಯಾರು, ಬಕಾಸುರ ಯಾರು, ಇವೆಲ್ಲ ಕತೆ ಮೊದ್ಲಿಂದ ಕೇಳಿವಿ. ಇದ್ರ ಬಗ್ಗೆ ಮೂಲ ಪ್ರಶ್ನೆ ಕೇಳಿ, ಇದು ಹೇಳಿದ್ಮೇಲೆ ಅದಕ್ಕೆ ಕೇಳ್ಬೇಕು ನೀವು. ಯಾರ ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ. ಈಗ ಮೋದಿ ಅವ್ರಿಗೆ ಕಳೆದ 11 ವರ್ಷ ಏನು ಆಡಳಿತ ನಡೀತಾ ಇದೆ, ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ, ಅದ್ರ ಬಗ್ಗೆ ಹೆಂಗೆ? ಈಗ ರಾಹುಲ್ ಗಾಂಧಿ ಅವ್ರ ಮಾತು ಕೇಳಿ ಸಿದ್ದರಾಮಯ್ಯ ಅವರು ನೆಗೆದು ಬಿದ್ದು ಹೋಗ್ತಾ ಇರತಕ್ಕಂಥ ಮಾತೇನಿದೆಯಲ್ಲ, ಇದು ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಗೊತ್ತಿಲ್ಲ. ಇವತ್ತು ಅವ್ರ ಆಶೀರ್ವಾದ. ಜಾತಿ ಜನಗಣತಿ ವರದಿ ಜಾರಿಗೆ ಕೆಲ ಸಚಿವರು ಹಾಗೂ ಶಾಸಕ ವಿರೋಧರು ವ್ಯಕ್ತಪಡಿಸಿದ್ದಾರೆ. ವರದಿಯನ್ನು ವಿರೋಧಿಸುವ ಶಾಸಕರ ಮನೆ ಎದುರೇ ಹೋರಾಟ ಮಾಡುವುದಾಗಿ ಕೋಲಾರದ ಕುರುಬರ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ. ಕೋಲಾರದಲ್ಲಿ ಮಾತನಾಡಿದ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೋಮಣ್ಣ, ಜಾತಿ ಗಣತಿ ವರದಿ ಜಾರಿ ಆಗದೆ ಹೋದರೆ ಸರ್ಕಾರದ ವಿರುದ್ಧವೇ ಹೋರಾಟವನ್ನು ಮಾಡ್ತೀವಿ. ವರದಿ ವಿರೋಧಿಸೋ ಶಾಸಕರ ಮುಂದೆ ಹೇಗೆ ಗೆಲ್ತಾರೆ ನೋಡೇ ಬಿಡ್ತೇವೆ ಅಂತ ಸೋಮಣ್ಣ ವಾರ್ನಿಂಗ್ ಕೊಟ್ಟರು. ಯಾವ ಕಾರಣ ಮಿನಿಸ್ಟ್ರಿ ಕ್ಯಾಬಿನೆಟಲ್ಲಿ ಕೊಟ್ಟಿದ್ದಾರೆ ವರದಿನ, ಬೇರೆ ಯಾರಿಗೂ ಗೊತ್ತೇ ಇಲ್ವಲ್ಲ. ಅವ್ರಿಗೆ ಹೆಂಗೆ ಏನಂತೆ ಯಾವ ರೀತಿ ವಿರೋಧ ಮಾಡ್ತಾರೆ, ಯಾವ ಕಾರಣಕ್ಕೆ ವಿರೋಧ ಮಾಡ್ತಾರೆ? ಅವ್ರಿಗೆ ಗೊತ್ತೇ ಇಲ್ವಲ್ಲ ವರದಿಯಲ್ಲಿ ಏನಿದೆ ಅಂತ. ಅವ್ರಿಗೆ ಗೊತ್ತಿಲ್ಲದೇ ವಿರೋಧ ಮಾಡಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಒಳ್ಳೆಲ್ಲ ಹೋರಾಟ ಮಾಡೇ ಮಾಡ್ತೀವಿ ನಾವು. ಇಡೀ ರಾಜ್ಯದಲ್ಲಿ ನಮ್ಮ ಹಿಂದುಳಿದ ಏನು ಶೋಷಿತ ವರ್ಗಗಳೇನಿದ್ದಾವೆ ಎಲ್ಲ ಕಡೆ ಸಂಘಟನೆ ಇದ್ದಾವೆ.
ನಾವೇನು ಮಾಡ್ತೀವಿ, ನಮ್ಮ 65% ಜನ ಏನಿದ್ದಾರೆ ಇವ್ರ ಓಟಿಂದನೇ ಎಲ್ಲ MLAಗಳು ಗೆಲ್ಲಬೇಕಾದ್ರೆ ನಮ್ಗೆ ಯಾರು ವಿರೋಧ ಮಾಡ್ತಾರೆ ಅವ್ರು ನಾವು ವಿರೋಧ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಇದನ್ನು ಅಂತ್ಯಗೊಳಿಸ್ಬೇಕಾಗುತ್ತೆ. ಸರ್ಕಾರ ಮಾಡಲಿಲ್ಲ, ಸರ್ಕಾರ ರಾಜ್ಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ತೀವ್ರಗೊಂಡಿದೆ. ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದರೆ ಸರ್ಕಾರ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಒಕ್ಕಲಿಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಸರ್ಕಾರ ಒಕ್ಕಲಿಗರನ್ನ ಮೀಸಲಾತಿಯಿಂದ ಕೆಐಜಿಬಿ, ಬಿಡಿಎ ಸೇರಿದಂತೆ ಹಲವು ವಿಭಾಗದಲ್ಲಿ ದೂರ ಮಾಡಿದೆ. ಉದ್ಯೋಗಕ್ಕೂ ರಾಜಕೀಯಕ್ಕೂ ದೂರ ಇಟ್ಟರೆ ನಾವೆಲ್ಲ ಹೋಗಬೇಕು? ಒಕ್ಕಲಿಗರನ್ನ ತುಳಿಯೋದಕ್ಕೆ ಸರ್ಕಾರ ಮುಂದಾಗಿದೆ. ಮುಂದೆ ನಾವು ಸಿಡಿದೆದ್ದು ಹೋರಾಟ ಮಾಡಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಕರಗದಂತೆಯೇ ಸಾಂಪ್ರದಾಯಿಕ ಹಿನ್ನೆಲೆ ಹೊಂದಿರುವ ಕೋಲಾರ ಜಿಲ್ಲೆಯ ಮಾಲೂರು ನಗರದ ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಾಂಬ ದೇಗುಲದ ಐತಿಹಾಸಿಕ ಹೂವಿನ ಕರಗ ಮಹೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ದೊರಕಿದೆ. ನಿನ್ನೆ ರಾತ್ರಿ 11:30ಕ್ಕೆ ಕರಗ ಹೊತ್ತು ನಾಟ್ಯ ಪ್ರದರ್ಶಿಸಿದ ಕರಗ ಪೂಜಾರಿ ಮಂಜುನಾಥ್ ರವರಿಗೆ ನೂರಾರು ವೀರಕುಮಾರರು ಸಾಥ್ ಕೊಟ್ಟರು. ದೇಗುಲದ ಎದುರು ಹೂವಿನ ಕರಗ ವೀಕ್ಷಿಸಲು ಸಾವಿರಾರು ಸಂಖ್ಯೆಯಲ್ಲಿ ಕಿಕ್ಕಿರಿದು ಜನರು ಜಮಾಯಿಸಿದರು. ಬಂಡೀಪುರ ಓಂಕಾರ ಅರಣ್ಯ ವಲಯದ ಅಂಚಿನ ಮಂಚಹಳ್ಳಿ ಗ್ರಾಮಸ್ಥರು ಕಾಡಾನೆ ಹಾವಳಿಯಿಂದ ಬೇಸತ್ತು ಹೋಗಿದ್ದಾರೆ. ಗ್ರಾಮಕ್ಕೆ ಲಗ್ಗೆಟ್ಟ ಒಂಟಿ, ಸಲಗ, ತೆಂಗು, ಬೀನ್ಸ್ ಮತ್ತಿತರ ಬೆಳೆ ನಾಶಪಡಿಸಿದ್ದು ಅಲ್ಲದೆ ಹನಿ ನೀರಾವರಿ ಉಪಕರಣಗಳನ್ನು ಹಾನಿ ಮಾಡಿದೆ. ಸಾವಿರಾರು ರೂಪಾಯಿ ನಷ್ಟವಾಗಿದೆ. ದಾವಣಗೆರೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ. ಬಿರುಗಾಳಿ ಸಹಿತ ಆನೆಕಲ್ಲು ಮಳೆ ಸುರಿದಿದೆ. ಸಂತೆಬೆನ್ನೂರು, ದೇವರಹಳ್ಳಿ ಸೇರಿ ಜೋರು ಮಳೆಯಾಗಿದೆ. ಆಲಿಕಲ್ಲು ಮಳೆ ಹೊಡೆತಕ್ಕೆ ಮಾವು ಉದುರುವ ಆತಂಕ ಮೂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೆಲವೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿರುವಂಥದ್ದು. ಗುಂಡ್ಲುಪೇಟೆ ತಾಲೂಕಿನ ಸೋಮನಾಪುರದಲ್ಲಿ ವರುಣನ ಅಬ್ಬರಕ್ಕೆ ನಾಗೇಶ್ ಎಂಬುವರಿಗೆ ಸೇರಿದ 3 ಎಕರೆ ಬಾಳೆ ಸಂಪೂರ್ಣ ನೆಲಕಚ್ಚಿದೆ. ಬಿರುಗಾಳಿಗೆ ವಿದ್ಯುತ್ ಕಂಬ ಹಾಗೂ ತಂತಿಗಳು ತುಂಡಾಗಿ ಬಿದ್ದಿವೆ. ಇನ್ನು ಶಿವಣ್ಣ ಎಂಬ ರೈತನಿಗೆ ಸೇರಿದ ದನದ ಕೊಟ್ಟಿಗೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಹಾಸನದಲ್ಲೂ ಮಳೆ ಆರ್ಭಟ ಜೋರಾಗಿದ್ದು ಗುಡುಗು ಸಹಿತ ಮಳೆಗೆ ಚಲಿಸ್ತಾ ಇದ್ದಂತಹ ಆಟೋ ಮೇಲೆ ಕರೆಂಟ್ ಕಂಬ ಬಿದ್ದಿದೆ. ಆಟೋದಲ್ಲಿದ್ದ ಚಾಲಕ ಸೇರಿ 4 ಬಚಾವಾಗಿದ್ದು ಕೂದಲೆಳೆಯ ಅಂತರದಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಬೋಸ್ಮಾನಳ ಹಳ್ಳಿಯಿಂದ ಮಳೆಯ ನಡುವೆ ಹೊಂಕರವಳ್ಳಿ ಕಡೆಗೆ ಆಟೋ ಬರ್ತಿದ್ದಾಗ ಈ ಘಟನೆ ನಡೆದಿರುವಂಥದ್ದು. ಚಿಕ್ಕಮಗಳೂರಿನಲ್ಲೂ ಗುಡುಗು ಮಿಂಚು ಸಹಿತ ಭಾರೀ ಮಳೆಯಾಗಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ಮೂಡಿಗೆರೆ, ಚಿಕ್ಕಮಗಳೂರು ಜೊತೆಗೆ ಕಡೂರು, ಕೊಪ್ಪದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ನಾರ್ವೆಯಿಂದ ಹರಿಹರಪುರಕ್ಕೆ ಹೋಗುವ ರಸ್ತೆಯಲ್ಲೂ ಮರವೊಂದು ಧರೆಗುರುಳಿದೆ. ಇನ್ನು ಗಾಳಿಗೆ ವಿದ್ಯುತ್ ಕಂಬಗಳು ಬಿದ್ದಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಸಿಲಿಕಾನ್ ಸಿಟಿಯ ಹಲವು ಕಡೆ ಮಳೆ ಅಬ್ಬರಿಸಿದೆ. ಧಾರಾಕಾರವಾಗಿ ಸುರಿದ ಮಳೆಗೆ ರಾಯಸಂದ್ರದಲ್ಲಿರುವ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ಕುಸಿದು ಬಿದ್ದಿದೆ. ರಭಸವಾಗಿ ಹರಿತಾ ಇದ್ದ ನೀರಿಗೆ ಗೋಡೆ ಕುಸಿದು ಬಿದ್ದಿದ್ದು ಗೋಡೆ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಿರು ಬೇಸಿಗೆ ಮಧ್ಯೆ ಕೋಲಾರದ ಮಾವು ಬೆಳೆಗಾರರಿಗೆ ಸಾಲು ಸಾಲು ಸಂಕಷ್ಟ ಎದುರು ಮಾಡಿಕೊಟ್ಟಿದೆ. ತಾಪಮಾನ ಏರಿಕೆ, ಆಲಿಕಲ್ಲು ಮಳೆಯಿಂದ ನೆಲಕಚ್ಚಿದ ಮಾವಿಗೆ ಇದೀಗ ಬೂದು ರೋಗದ ಕಾಟ ಶುರುವಾಗಿದೆ. ಬೂದು ರೋಗದಿಂದ ಮರದಲ್ಲೇ ಕಾಯಿ ಹಳದಿ ಬಣ್ಣಕ್ಕೆ ತಿರುಗಿ ನೆಲಕ್ಕೆ ಉದುರುತ್ತಾ ಇದೆ. ಬೂದಿ ರೋಗ ಕಂಡು ಬಂದಿದೆ. ಕಾಯಿ ಏನು ಡೆವಲಪ್ ಇಲ್ತಾ ಇಲ್ಲ. ನೆನ್ನೆಲ್ಲ ಕಲ್ಲು ಬಿದ್ದು ಸ್ವಾಮಿ ನಮ್ಮ ಕೈ ಕಡೆ ಎಲ್ಲಾನು ಆನೆ ಕಲ್ಲು ಬಿದ್ದಿದ್ದು ನೆನ್ನೆ ಬಿದ್ದು ಇಷ್ಟೊತ್ತಾಗ. ಈಗ ಬೂದ್ ರೋಗ ಬಂದ್ರೆ ಕಾಯಿ ತಗೊಳ್ಳಲ್ವ ಮಾರ್ಕೆಟಲ್ಲಿ? ತಗೊಳ್ಳಲ್ಲ ಸ್ವಾಮಿ. ಜ್ಯೂಸ್ ಹಾಕ್ತಾರೆ, 3 ರೂಪಾಯಿ 2 ರೂಪಾಯಿ ಹಾಕ್ತಾರೆ ಸ್ವಾಮಿ. ನಾವು ಏನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಒಂದೊಂದು ಕೋಪ ಬಂದು ತೋಟನೇ ಹೊಡೆದ್ ಬಿಡೋಣ ಅನಿಸ್ತದ ಒಂದೊಂದು ಟೈಮ್ನಲ್ಲಿ. ಆ ಒಂದು ಎಕರೆಗೆ 15 ಟನ್ ಬರ್ಬೇಕಾಗಿದ್ದಿತ್ತು ಅಂತ 3 ಎಕರೆಗೂ ಸೇರಿ ಒಂದು 10-12 ಟನ್ಗೆ ಲಾಸ್ಟ್ ಸಿಗ್ತಾ ಇದೆ ಸ್ವಾಮಿ. ಕರಾವಳಿಯಲ್ಲಿ ಹಿಂದೆಂದೂ ಕಾಣದ ಬಿಸಿಲಿನ ಬೇಗೆ ತಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಈಗ ಎಳ್ನೀರಿಗೆ ಭಾರೀ ಡಿಮ್ಯಾಂಡ್ ಬಂದಿದ್ದು ಬೇಡಿಕೆಯ ಜೊತೆಗೆ ಬೆಲೆ ಏರಿಕೆಯೂ ಗ್ರಾಹಕರನ್ನ ಕಾಡ್ತಾ ಇದೆ. ಹೊನ್ನಾವರ ಭಾಗದಿಂದ ಈ ನಡುವೆ ಕರಾವಳಿ ಭಾಗಕ್ಕೆ ಸಪ್ಲೈ ಆಗ್ತಾ ಇದೆ ಎಳ್ನೀರು. ಬೇರೆ ಬೇರೆ ಜಿಲ್ಲೆ ಮತ್ತು ಹೊರ ರಾಜ್ಯಕ್ಕೆ ಸಪ್ಲೈ ಆಗ್ತಿರೋದ್ರಿಂದ ಎಳನೀರಿಗೆ ಬರ ಶುರುವಾಗಿದೆ. ಮಂಡ್ಯ ಭಾಗದಿಂದ ಎಳ್ನೀರು ತರಿಸಿಕೊಂಡು 50ರಿಂದ 60 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇದು ಗ್ರಾಹಕರ ಕಿಸೆಗೆ ಕತ್ತರಿ ಬೀಳಿಸುವಂತಿದೆ. ಇದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆ ದುಬಾರಿ ಎಳ್ನೀರು ಕೊಳ್ಳಲಾಗದೆ ವ್ಯಾಪಾರಸ್ಥರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕಾಯಂ ಯಾವಾಗೂ ಇಲ್ಲಿ ಮಾರ್ಕೆಟಿಗೆ ಬಂದವಾಗ ದಿನ 2 ಎಳ್ನೀರು ಕುಡಿದು ಹೋಗ್ತಿದ್ವಿ. ಈಗ ಭಾಳ ತುಟ್ಟಿ ಆಗಿರೋದ್ರಿಂದ ನಾವು 2 ಕುಡಿಯೋ ಕಾಲಕ್ಕೆ ಒಂದೇ ಕುಡಿತಾ ಇದ್ದೀವಿ. ಅಂದರೆ ಈಗ ವಿಪರೀತ ಸೆಕೆ ಇರೋದ್ರಿಂದ ಈಗ ದಿನ ನಮ್ಗೆ 2 ಎಳ್ನೀರು ಬೇಕೇ ಆಗ್ತದೆ. ಈಗ ಒಂದೊಂದು ದಿವಸ ಅದು ಸಿಗೋದಿಲ್ಲ, ಭಾಳ ಎಲ್ಲೂ ಸ್ಟಾಕ್ ಸಿಗೋದಿಲ್ಲ. ಆ ಕಾರಣದಿಂದ ನಾವು 2 ಕುಡಿಯೋಲಿಗೆ ಒಂದೊಂದು ಕುಡ್ಕೊಂಡು ಅದರಿಂದ ಸಮಾಧಾನದಲ್ಲಿದ್ದೀವಿ. ಈಗ ರೇಟ್ ಅಂದ್ರೆ ಈಗ 60 ರೂಪಾಯಿ ಆಗಿದೆ. ಮೊದಲು 35-40 ರೂಪಾಯಿ ಇರಬೇಕಾದ್ರೆ ನಾವು 2 ಕುಡ್ಕೊಂಡು ಹೋಗ್ತಿದ್ವಿ. ಈಗ ಒಂದಕ್ಕೆ 60 ರೂಪಾಯಿ ಆಗಿದೆ. ಅದು ಸಿಗೋದಿಲ್ಲ ಕೆಲವು.
ಬಿಸಿಲ ಬೇಗೆಯಿಂದ ಕೊಪ್ಪಳ ಜಿಲ್ಲೆ ಜನರು ತತ್ತರಿಸಿ ಹೋಗಿದ್ದಾರೆ. ಯಲಬುರ್ಗಾ ತಾಲೂಕಿನ ಹಿರೇಅರಹಳ್ಳಿ ಗ್ರಾಮದಲ್ಲಿ ಒಂದು ಕಡೆ ನೀರಿಲ್ಲದೆ ಜನರು ಬಿಂದಿಗೆ ಹಿಡಿದುಕೊಂಡು 1 ಕಿಲೋಮೀಟರ್ ಗಟ್ಟಲೆ ಸಾಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಿರೇಅರಹಳ್ಳಿಯಲ್ಲಿ ಸುಮಾರು 4,000 ಜನರಿದ್ದಾರೆ. ಗ್ರಾಮದಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಇದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಮತ್ತೊಂದು ಕಡೆ ಗ್ರಾಮದ ಇನ್ನೊಂದು ಏರಿಯಾದಲ್ಲಿ ಕೃಷ್ಣಾ ನದಿಯಿಂದ ನೀರು ಬರ್ತಾ ಇದೆ. ನಲ್ಲಿಗಳಿಗೆ ಟ್ಯಾಪ್ಗಳಿಲ್ಲದೆ ನೀರು ಹರಿದು ಹೋಗ್ತಾ ಇದೆ. ಈ ನೀರು ರಸ್ತೆಯ ತುಂಬಾ ಹರಿದು ಕೊಳಚೆ ಪ್ರದೇಶವಾಗ್ತಾ ಇದ್ದು ನಲ್ಲಿಗಳಿಗೆ ಟ್ಯಾಪ್ ಹಾಕಿ ನೀರು ಬಾರದ ಪ್ರದೇಶಕ್ಕೆ ನೀರು ಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಮ್ಮ ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ. ಹಿರೇಹಳ್ಳಿ ಗ್ರಾಮ ಇದು. ಈ ಏರಿಯಾದಲ್ಲಿ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ನೀರಿನ ಸಮಸ್ಯೆ ಇರೋದ್ರಿಂದ ಎಷ್ಟು ದಿವಸ ಆಯ್ತು ಈಗ? ಅದು 2-3 ತಿಂಗಳು ಆಯಿತು. ಹೌದಾ? ಇದು ಯಾವಾಗಲೂ ಇಷ್ಟ ಇರೋದ್ರಿ. ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ. ಆದರೆ ನಮ್ಮ ಪಂಚಾಯತಿ ವ್ಯಾಪ್ತಿ, ನಮ್ಮ ಪಂಚಾಯತಿ ಮುಂದೆ ಸಿಕ್ಕಾಪಟ್ಟೆ ನೀರು ಪೋಲಾಗ್ತದೆ. ಇಂಥ ಬೇಸಿಗೆ ಕಾಲದಲ್ಲೂ ಕೂಡ ಸಿಕ್ಕಾಪಟ್ಟೆ ನೀರು ಪೋಲಾಗ್ತದೆ. ಇದನ್ನು ಕುರಿತು ನಾವು ಪಂಚಾಯತಿಯವರಿಗೆ ಮಾತಾಡಿವಿ, ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನೊಂದು ಕಡೆ ಅದೇ ಬೇರೆ ಕಡೆ ನೀರಿನ ವ್ಯವಸ್ಥೆ ಇಲ್ಲ, ಆ ಕಡೆ ವ್ಯವಸ್ಥೆ ಮಾಡಿದ್ರೆ ಒಂದು ಸರಿ ಅನಿಸುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಒಂದು 3 ಇಂಚ್ ಮಿನಿಮಮ್ ಅಂದರೂ ಸುಮ್ಮನೆ ವೇಸ್ಟಾಗಿ ಪೋಲಾಗ್ತಾ ಇದೆ. ಆದ ಕಾರಣ ದಯವಿಟ್ಟು ಪಂಚಾಯತಿಯವರಲ್ಲಿ ಒಂದು ವಿನಂತಿ ಏನಂದರೆ, ಆ ನೀರು ಪೋಲಾಗ್ತಕ್ಕಂಥ ನೀರನ್ನು ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಏನಾದರೂ ಕ್ರಮ ಕೈಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ. ರಾಜ್ಯದ ಮೊದಲ ಶುದ್ಧಗಂಗಾ ಘಟಕ ನಿರ್ವಹಣೆ ಇಲ್ಲದೆ ಕೆಟ್ಟು ಸ್ಥಗಿತವಾಗಿದೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಅಗ್ರಹಾರ ತಾಂಡದಲ್ಲಿನ ನೀರಿನ ಘಟಕ ಹಾಳಾಗಿ 8 ವರ್ಷಗಳಾದರೂ ಈವರೆಗೂ ರಿಪೇರಿ ಮಾಡಿಸಿಲ್ಲ. 2015ರಲ್ಲಿ ಶುದ್ಧಗಂಗಾ ನೀರಿನ ಘಟಕ ಆರಂಭವಾಗಿತ್ತು. ಮಾಡಿ ಈಗ 5-6 ವರ್ಷ ಹಿಂದೆನೇ ಮಾಡಿದ್ರು. ಅದು ಈಗ ಹಾಳಾಗ್ಬಿಟ್ಟಿದೆ. ಅದನ್ನು ರಿಪೇರಿ ಅಂತೂ ಯಾರೂ ಮಾಡಿಸಿಲ್ಲ ಇದುವರೆಗೂ. ಅದನ್ನು ಮಾಡಿಸ್ಕೋಬೇಕಂತ ಕೇಳ್ಕೊತಿದ್ದೀವಿ. ಹಾಗೆ ವಯಸ್ಕರು ಮತ್ತು ಅವರು ವೃದ್ಧರು ಅಂತ ವ್ಯಕ್ತಿಗಳು, ವಯಸ್ಸಾದವರಿಗೂ ನೀರು ತರುವಂಥ ವ್ಯವಸ್ಥೆ ಇಲ್ಲ. ಅವರಿಗೂ ತರೋಕ್ಕೆ ತುಂಬ ಕಷ್ಟ ಆಗಿದೆ. ಹಾಗೆ ಹೆಣ್ಮಕ್ಳು ಸಹ ಅವರು ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ. ಹಾಗೆ ಅವ್ರ ಮನೆಯವರೆಲ್ಲ ಕೆಲಸದಲ್ಲಿ ಇರ್ತಾರೆ. 2-3 ದಿನ ಆದರೂ ಬರಲ್ಲ ಅವರು. ಅವಾಗ ಅವ್ರಿಗೆ ನೀರು ತರೋ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ಅವರು 2-3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೋಗಿ ನೀರು ತರೋಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಕೇಳ್ಕೊತಿದ್ದೀವಿ. ಬಂದಮೇಲೆ ಸ್ಟಾರ್ಟಿಂಗ್ ನಮ್ಮೂರಲ್ಲೇ ಫಸ್ಟ್ ಆಗಿದ್ದಿದ್ದು, ಅದು ಏನು ಪ್ರಯೋಜನ ಇಲ್ಲ. ಒಂದು ಸಾರಿ 2 ಸಾರಿ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ರು ಬರೋಂಗಿಲ್ಲ, ಮಾಡೋದೂ ಇಲ್ಲ. ಎಷ್ಟೇ ಸಾರಿ MLA ಹೋಗಿದ್ದೀವಿ, AWL ಅವರಿಗೆಲ್ಲ ಹೇಳಿದ್ದೀವಿ, ಯಾರೂ ಬಂದು ಇದನ್ನು ನೋಡಿ ಇಲ್ಲ. ಎಲ್ಲ ಹಾಳು ಬಿದ್ದಿದೆ. ಊರಿಗೆ ನೀರಿಂದು ತುಂಬ ಸಮಸ್ಯೆ ಇದೆ. ಇಲ್ಲಿಂದ ಎಲ್ಲ ತಂದು ಇದು ಮಾಡ್ತಿದ್ದಾರೆ, ಪ್ರಯೋಜನ ಆಗ್ತಿಲ್ಲ. ಏನು ಮಾಡೋದು? ಇಲ್ಲಿ ಪಂಚಾಯತಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಪಂಚಾಯತಿಲಿ ಯಾರು ಏನು ಅದ್ರ ಬಗ್ಗೆ ಇದೇ ತೊಗೊಳ್ಳಲ್ಲ ಅಂತ. ಈಗ ನಮ್ಮ PDOಗಳು ಅವರೆಲ್ಲ ಅಂಥವ್ರು ಹುಟ್ಟಿ ಇದು ಮಾಡ್ತಿದ್ದಾರೆ. ಇಲ್ಲಿ ಪಂಚಾಯತಿ ಮೆಂಬರ್ಗಳು. ಆಕಸ್ಮಿಕ ಬೆಂಕಿಗೆ 3 ಎಕರೆ ಮೆಕ್ಕೆಜೋಳ ಸುಟ್ಟು ಭಸ್ಮವಾಗಿರುವ ಘಟನೆ ಕೊಪ್ಪಳ ಜಿಲ್ಲೆ ಬೇಳೂರಲ್ಲಿ ನಡೆದಿದೆ. ರೈತ ದೊಡ್ಡ ಬೆಟ್ಟದಪ್ಪ ಅನ್ನುವರು 4 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ರು. ಇನ್ನೇನು 2-3 ದಿನದಲ್ಲಿ ಮೆಕ್ಕೆಜೋಳ ತೆನೆ ಮುರಿಯುವ ಹಂತಕ್ಕೆ ಬಂದಿತ್ತು. ಆದರೆ ಆಕಸ್ಮಿಕ ಬೆಂಕಿಯಿಂದ ಇಡೀ ಹೊಲದ ಮೆಕ್ಕೆಜೋಳವೇ ನಾಶವಾಗಿದೆ. ಕರೆ ಮಾಡಿ ಮಾಹಿತಿ ಕೊಟ್ಟರೂ ಸೂಕ್ತ ಸಮಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸದಿದ್ದಕ್ಕೆ ರೈತ ದೊಡ್ಡ ಬೆಟ್ಟದಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದು ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ಕಳೆದೊಂದು ತಿಂಗಳಿನಿಂದ ವಿಜಯಪುರ ನಗರದಲ್ಲಿ ನಡೀತಾ ಇರುವಂತಹ ಅತಿಕ್ರಮಣ ತೆರವು ಕಾರ್ಯ ಮುಂದುವರೆಸಿದ್ದಾರೆ. ನಗರದ ವಾರ್ಡ್ ನಂಬರ್ 28ರಲ್ಲಿ ತೆರವು ಕಾರ್ಯ ಮುಂದುವರೆದಿದೆ. ಮಹಾನಗರ ಪಾಲಿಕೆ ವತಿಯಿಂದ ತೆರವು ಕಾರ್ಯಾಚರಣೆ ನಡೆಸಿದ್ದು ಅತಿಕ್ರಮಣವಾಗಿ ನಿರ್ಮಿಸಿದ ಮನೆಯ ಗೋಡೆಗಳ ತೆರವು ಮಾಡಲಾಯಿತು. ಈ ಹಿಂದೆಯೇ ಪಾಲಿಕೆ ಅಧಿಕಾರಿಗಳು ನೋಟಿಸ್ ಕೊಟ್ಟಿರೋದ್ರಿಂದ ಜನರು ಕೂಡ ತೆರವು ಕಾರ್ಯಕ್ಕೆ ಸಹಕರಿಸಿದ್ದಾರೆ. JCBಗಳ ಮೂಲಕ 10 ಮನೆಗಳ ಒತ್ತುವರಿ ಗೋಡೆಗಳನ್ನು ತೆರವು ಮಾಡಲಾಯಿತು. ಶಿವಮೊಗ್ಗದಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ಸ್ಟಾರ್ ಏರ್ಲೈನ್ಸ್ ಬೆಳಗಾವಿಯಲ್ಲಿ ಲ್ಯಾಂಡ್ ಆಗಿದೆ. ತಿರುಪತಿಯಿಂದ ಸ್ಟಾರ್ ಏರ್ಲೈನ್ಸ್ ಶಿವಮೊಗ್ಗಕ್ಕೆ ಹೊರಟಿತ್ತು. ಆದರೆ ಶಿವಮೊಗ್ಗದಲ್ಲಿ ವಿಪರೀತ ಮಳೆಯಿಂದ ಬೆಳಗಾವಿಯಲ್ಲಿ ವಿಮಾನವನ್ನು ಲ್ಯಾಂಡ್ ಮಾಡಲಾಯಿತು. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಹೇಳಿದ್ದ ಸ್ಟಾರ್ ಏರ್ಲೈನ್ಸ್ ಸಿಬ್ಬಂದಿ ಕೈ ಕೊಟ್ಟಿದ್ದರಿಂದ 60 ಮಂದಿ ಪ್ರಯಾಣಿಕರು ಪರದಾಡಿದ್ದಾರೆ. ಮಹದೇಶ್ವರ ಬೆಟ್ಟದ 108 ಅಡಿಯ ಸುಂದರ ಪ್ರತಿಮೆ ಬಳಿಯ ಮ್ಯೂಸಿಯಂನಲ್ಲಿ ರಾಮವ್ವ ಮೂಗಪ್ಪ ಇತಿಹಾಸ ಕೈ ಬಿಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಮ್ಯೂಸಿಯಂನಲ್ಲಿ ಮಹದೇಶ್ವರ ಇತಿಹಾಸ ಸಾರುವ ಕಲಾಕೃತಿಗಳಿವೆ. ಆದರೆ ರಾಮವ್ವ ಮೂಗಪ್ಪ ದಂಪತಿಯ ಕಲಾಕೃತಿ ನಿರ್ಮಾಣ ಆಗದೇ ಇರುವುದು ಅವರ ವಂಶಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಲೆ ಮಹದೇಶ್ವರನಿಗೆ ಪ್ರಪ್ರಥಮವಾಗಿ ಎಣ್ಣೆ ಮಜ್ಜನೆ ಸೇವನೆ ಮಾಡಿದಂತಹ ಈ ದಂಪತಿ ಅಂತ ಇತಿಹಾಸ ಇರೋದು. ಇವರ ವಂಶಸ್ಥರು ಈಗಲೂ ಎಣ್ಣೆ ಮಜ್ಜನ ಸೇವೆ ಮುಂದುವರಿಸಿಕೊಂಡು ಬಂದಿದ್ದಾರೆ. ಮ್ಯೂಸಿಯಂನಲ್ಲಿ ಇತಿಹಾಸವನ್ನು ಮರೆಮಾಚಲಾಗಿದೆ ಅಂತ ಆರೋಪಿಸಲಾಗಿದೆ. ಈ ಮನವಿ ವಿರುದ್ಧವಾಗಿ ಅವರು ಕೆಎಸ್ಆರ್ಟಿಸಿ ಬಸ್ ನಿಲ್ಲಿಸಿದ್ದಕ್ಕೆ ಚಾಲಕ ನಿರ್ವಾಹಕನ ಮೇಲೆ ಮಂಡ್ಯ ಜಿಲ್ಲೆಯ ಧರ್ಮಕಟ್ಟೆ ಗ್ರಾಮಸ್ಥರು ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಊರಿನ 3-4 ಜನ ಡ್ರೈವರ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬಸ್ ನಿಲುಗಡೆ ಮಾಡುವ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿರುವಂಥದ್ದು.
ಬಾಲಿವುಡ್ನ ಖ್ಯಾತ ನಟ ಸುನಿಲ್ ಶೆಟ್ಟಿ ತನ್ನ ಕುಟುಂಬ ಸಮೇತ ಉಡುಪಿಯ ಕಾಪುವಿನಲ್ಲಿರುವ ಹೊಸ ಮಾರಿಗುಡಿಗೆ ಭೇಟಿ ಕೊಟ್ಟಿದ್ದಾರೆ. ಬ್ರಹ್ಮ ಕಲಶೋತ್ಸವದ ಮೂಲಕ ಹೊಸ ಮೆರುಗು ಪಡೆದಿರುವ ದೇವಾಲಯವನ್ನು ಕಂಡು ಸುನಿಲ್ ಶೆಟ್ಟಿ ಸಂಭ್ರಮಿಸಿದ್ದಾರೆ.